ನಾಯಕತ್ವ ವಿಫಲ ಆಗಿದೆಯಾ ಅಂತ ಹೇಳಿ ಒಂದು ನೋಡಪ್ಪ, ನಾಯಕತ್ವ ವಿಫಲ ಮತ್ತೊಂದು ಮಗದೊಂದನ್ನು ನಮ್ಮ ಹೈಕಮಾಂಡ್ ಇದೆ, ಅದು ತೀರ್ಮಾನ ಮಾಡ್ತಾರೆ. ಆದರೆ ಈ ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಹೇಸಿಗೆ ಕೆಲಸ. ಇಂಥ ಜನಪ್ರತಿನಿಧಿಗಳು ಆಗದಿರ ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಮನೇಲಿರೋದು ಒಳ್ಳೆಯದು. ಒಂದು, ನನಗೆ ಮಾಹಿತಿ ಇಲ್ಲ, ಯಾವುದನ್ನು ಹೇಳೋದಿಲ್ಲ. ಆದರೆ ಒಬ್ಬ ಶಾಸಕನ ಕರ್ತವ್ಯ, ಒಂದು ಪಕ್ಷದ ನಿಷ್ಠೆ, ದೇಶಕ್ಕೆ ನರೇಂದ್ರ ಮೋದಿಯವರ ಕೊಡುಗೆಯನ್ನು ಗಮನದಲ್ಲಿ ಇಟ್ಕೊಳ್ತೀರ ಅಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಕ್ಕಂಥ ಪಕ್ಷದ ಶಾಸಕರುಗಳಾಗಿ ನೀವು ಮಾಡಿದಿರಲ್ಲ, ನಿಮ್ಮ ಪಾಪಕ್ಕೆ ನನಗಂಥದ್ದು ಪ್ರಾಯಶ್ಚಿತ್ತನೇ ಇಲ್ಲ. ಆ ಪಾಪದ ವ್ಯವಸ್ಥೆಯಲ್ಲಿ ನೀವೇ ದಿನ ತೊಳಲಾಟದಲ್ಲಿ ಭಾಗಿಯಾಗ್ತೀರಿ. ನಾನು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇವತ್ತೇನು ನೀವು ಕೇಳಿದ್ದೀರಿ ಇದಕ್ಕೆ ಮಾತ್ರ ಉತ್ತರ. ಅದು ಅವೆಲ್ಲವೂ ಕೂಡ ಈಗಾಗಲೇ ನಾನು ನಿಮಗೆ ಪದೇ ಹೇಳಿದ್ದೇನೆ. ನಾನಿವತ್ತು ಯೋಗ ದಿನಾಚರಣೆ, ನಮ್ಮ ಆರೋಗ್ಯಕ್ಕೆ ಮಾತ್ರ ಇಲ್ಲಿ ಬಂದಿದ್ದೀವಿ. ಯೋಗ ಒಲ್ದು ಬಂದ್ರೆ ಅಂತ ಹೇಳಿ ಅದು ಭಗವಂತ ಮತ್ತು ಹೈಕಮಾಂಡು. ನಾಯಕತ್ವ ವಿಫಲ ಆಗಿದೆಯಾ ಅಂತ ಹೇಳಿ ಒಂದು ನೋಡಪ್ಪ, ನಾಯಕತ್ವ ವಿಫಲ ಮತ್ತೊಂದು ಮಗದೊಂದನ್ನು ನಮ್ಮ ಹೈಕಮಾಂಡ್ ಇದೆ, ಅದು ತೀರ್ಮಾನ ಮಾಡ್ತಾರೆ. ಆದರೆ ಈ ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಹೇಸಿಗೆ ಕೆಲಸ. ಇಂಥ ಜನಪ್ರತಿನಿಧಿಗಳು ಆಗದಿರ ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಮನೇಲಿರೋದು ಒಳ್ಳೆಯದು. ಒಂದು, ನನಗೆ ಮಾಹಿತಿ ಇಲ್ಲ, ಯಾವುದನ್ನು ಹೇಳೋದಿಲ್ಲ. ಆದರೆ ಒಬ್ಬ ಶಾಸಕನ ಕರ್ತವ್ಯ, ಒಂದು ಪಕ್ಷದ ನಿಷ್ಠೆ, ದೇಶಕ್ಕೆ ನರೇಂದ್ರ ಮೋದಿಯವರ ಕೊಡುಗೆಯನ್ನು ಗಮನದಲ್ಲಿ ಇಟ್ಕೊಳ್ತೀರ ಅಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಕ್ಕಂಥ ಪಕ್ಷದ ಶಾಸಕರುಗಳಾಗಿ ನೀವು ಮಾಡಿದಿರಲ್ಲ, ನಿಮ್ಮ ಪಾಪಕ್ಕೆ ನನಗಂಥದ್ದು ಪ್ರಾಯಶ್ಚಿತ್ತನೇ ಇಲ್ಲ. ಆ ಪಾಪದ ವ್ಯವಸ್ಥೆಯಲ್ಲಿ ನೀವೇ ದಿನ ತೊಳಲಾಟದಲ್ಲಿ ಭಾಗಿಯಾಗ್ತೀರಿ. ನಾನು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇವತ್ತೇನು ನೀವು ಕೇಳಿದ್ದೀರಿ ಇದಕ್ಕೆ ಮಾತ್ರ ಉತ್ತರ. ಅದು ಅವೆಲ್ಲವೂ ಕೂಡ ಈಗಾಗಲೇ ನಾನು ನಿಮಗೆ ಪದೇ ಹೇಳಿದ್ದೇನೆ. ನಾನಿವತ್ತು ಯೋಗ ದಿನಾಚರಣೆ, ನಮ್ಮ ಆರೋಗ್ಯಕ್ಕೆ ಮಾತ್ರ ಇಲ್ಲಿ ಬಂದಿದ್ದೀವಿ. ಯೋಗ ಒಲ್ದು ಬಂದ್ರೆ ಅಂತ ಹೇಳಿ ಅದು ಭಗವಂತ ಮತ್ತು ಹೈಕಮಾಂಡು.